ಮಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಹಾಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲೇ ಇದ್ದಾರೆ. ಇಬ್ಬರು ಸಚಿವರ ಭೇಟಿಗೆ ಮಾಜಿ ಸಚಿವ ರಮಾನಾಥ್ ರೈ ಕೂಡ ಆಗಮಿಸಿದ್ದಾರೆ. ಸರ್ಕಿಟ್ ಹೌಸ್ ಬಳಿ ಆಗಮಿಸಿದ್ದಾರೆ ಕಾರ್ಯಕರ್ತರು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಂದ್ರು, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡಿಸ್ಕಸ್ ಆಗಬಹುದು, ಅಲ್ಲಿ ಇರ್ತಕ್ಕಂಥ ಉದ್ವಿಗ್ನತೆಯನ್ನು ಶಮನ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು? ಕೇವಲ ಉದ್ವಿಗ್ನತೆ ಶಮನ ಮಾಡಿದ್ರೆ ಸಾಲದು, ಅಲ್ಲಿ ಮತ್ತೆ ಮತ್ತೆ ಇಂತಹ ಹತ್ಯೆಗಳು ನಡೆದೇ ಇರೋ ಹಾಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೇನ್ ಮಾಡ್ತಾರಂತೆ? ಮಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಹಾಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲೇ ಇದ್ದಾರೆ. ಇಬ್ಬರು ಸಚಿವರ ಭೇಟಿಗೆ ಮಾಜಿ ಸಚಿವ ರಮಾನಾಥ್ ರೈ ಕೂಡ ಆಗಮಿಸಿದ್ದಾರೆ. ಸರ್ಕಿಟ್ ಹೌಸ್ ಬಳಿ ಆಗಮಿಸಿದ್ದಾರೆ ಕಾರ್ಯಕರ್ತರು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಂದ್ರು, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡಿಸ್ಕಸ್ ಆಗಬಹುದು, ಅಲ್ಲಿ ಇರ್ತಕ್ಕಂಥ ಉದ್ವಿಗ್ನತೆಯನ್ನು ಶಮನ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು? ಕೇವಲ ಉದ್ವಿಗ್ನತೆ ಶಮನ ಮಾಡಿದ್ರೆ ಸಾಲದು, ಅಲ್ಲಿ ಮತ್ತೆ ಮತ್ತೆ ಇಂತಹ ಹತ್ಯೆಗಳು ನಡೆದೇ ಇರೋ ಹಾಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೇನ್ ಮಾಡ್ತಾರಂತೆ? ಮಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಹಾಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲೇ ಇದ್ದಾರೆ. ಇಬ್ಬರು ಸಚಿವರ ಭೇಟಿಗೆ ಮಾಜಿ ಸಚಿವ ರಮಾನಾಥ್ ರೈ ಕೂಡ ಆಗಮಿಸಿದ್ದಾರೆ. ಸರ್ಕಿಟ್ ಹೌಸ್ ಬಳಿ ಆಗಮಿಸಿದ್ದಾರೆ ಕಾರ್ಯಕರ್ತರು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಂದ್ರು, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡಿಸ್ಕಸ್ ಆಗಬಹುದು, ಅಲ್ಲಿ ಇರ್ತಕ್ಕಂಥ ಉದ್ವಿಗ್ನತೆಯನ್ನು ಶಮನ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು? ಕೇವಲ ಉದ್ವಿಗ್ನತೆ ಶಮನ ಮಾಡಿದ್ರೆ ಸಾಲದು, ಅಲ್ಲಿ ಮತ್ತೆ ಮತ್ತೆ ಇಂತಹ ಹತ್ಯೆಗಳು ನಡೆದೇ ಇರೋ ಹಾಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೇನ್ ಮಾಡ್ತಾರಂತೆ? ರಾಷ್ಟ್ರೀಯ ಮಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಹಾಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲೇ ಇದ್ದಾರೆ. ಇಬ್ಬರು ಸಚಿವರ ಭೇಟಿಗೆ ಮಾಜಿ ಸಚಿವ ರಮಾನಾಥ್ ರೈ ಕೂಡ ಆಗಮಿಸಿದ್ದಾರೆ. ಸರ್ಕಿಟ್ ಹೌಸ್ ಬಳಿ ಆಗಮಿಸಿದ್ದಾರೆ ಕಾರ್ಯಕರ್ತರು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಂದ್ರು, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡಿಸ್ಕಸ್ ಆಗಬಹುದು, ಅಲ್ಲಿ ಇರ್ತಕ್ಕಂಥ ಉದ್ವಿಗ್ನತೆಯನ್ನು ಶಮನ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು? ಕೇವಲ ಉದ್ವಿಗ್ನತೆ ಶಮನ ಮಾಡಿದ್ರೆ ಸಾಲದು, ಅಲ್ಲಿ ಮತ್ತೆ ಮತ್ತೆ ಇಂತಹ ಹತ್ಯೆಗಳು ನಡೆದೇ ಇರೋ ಹಾಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೇನ್ ಮಾಡ್ತಾರಂತೆ?
ಮಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಹಾಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲೇ ಇದ್ದಾರೆ. ಇಬ್ಬರು ಸಚಿವರ ಭೇಟಿಗೆ ಮಾಜಿ ಸಚಿವ ರಮಾನಾಥ್ ರೈ ಕೂಡ ಆಗಮಿಸಿದ್ದಾರೆ. ಸರ್ಕಿಟ್ ಹೌಸ್ ಬಳಿ ಆಗಮಿಸಿದ್ದಾರೆ ಕಾರ್ಯಕರ್ತರು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಂದ್ರು, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡಿಸ್ಕಸ್ ಆಗಬಹುದು, ಅಲ್ಲಿ ಇರ್ತಕ್ಕಂಥ ಉದ್ವಿಗ್ನತೆಯನ್ನು ಶಮನ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು? ಕೇವಲ ಉದ್ವಿಗ್ನತೆ ಶಮನ ಮಾಡಿದ್ರೆ ಸಾಲದು, ಅಲ್ಲಿ ಮತ್ತೆ ಮತ್ತೆ ಇಂತಹ ಹತ್ಯೆಗಳು ನಡೆದೇ ಇರೋ ಹಾಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೇನ್ ಮಾಡ್ತಾರಂತೆ? ಮಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಹಾಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲೇ ಇದ್ದಾರೆ. ಇಬ್ಬರು ಸಚಿವರ ಭೇಟಿಗೆ ಮಾಜಿ ಸಚಿವ ರಮಾನಾಥ್ ರೈ ಕೂಡ ಆಗಮಿಸಿದ್ದಾರೆ. ಸರ್ಕಿಟ್ ಹೌಸ್ ಬಳಿ ಆಗಮಿಸಿದ್ದಾರೆ ಕಾರ್ಯಕರ್ತರು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಂದ್ರು, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡಿಸ್ಕಸ್ ಆಗಬಹುದು, ಅಲ್ಲಿ ಇರ್ತಕ್ಕಂಥ ಉದ್ವಿಗ್ನತೆಯನ್ನು ಶಮನ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು? ಕೇವಲ ಉದ್ವಿಗ್ನತೆ ಶಮನ ಮಾಡಿದ್ರೆ ಸಾಲದು, ಅಲ್ಲಿ ಮತ್ತೆ ಮತ್ತೆ ಇಂತಹ ಹತ್ಯೆಗಳು ನಡೆದೇ ಇರೋ ಹಾಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೇನ್ ಮಾಡ್ತಾರಂತೆ? ಮಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಹಾಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅಲ್ಲೇ ಇದ್ದಾರೆ. ಇಬ್ಬರು ಸಚಿವರ ಭೇಟಿಗೆ ಮಾಜಿ ಸಚಿವ ರಮಾನಾಥ್ ರೈ ಕೂಡ ಆಗಮಿಸಿದ್ದಾರೆ. ಸರ್ಕಿಟ್ ಹೌಸ್ ಬಳಿ ಆಗಮಿಸಿದ್ದಾರೆ ಕಾರ್ಯಕರ್ತರು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಂದ್ರು, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡಿಸ್ಕಸ್ ಆಗಬಹುದು, ಅಲ್ಲಿ ಇರ್ತಕ್ಕಂಥ ಉದ್ವಿಗ್ನತೆಯನ್ನು ಶಮನ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು? ಕೇವಲ ಉದ್ವಿಗ್ನತೆ ಶಮನ ಮಾಡಿದ್ರೆ ಸಾಲದು, ಅಲ್ಲಿ ಮತ್ತೆ ಮತ್ತೆ ಇಂತಹ ಹತ್ಯೆಗಳು ನಡೆದೇ ಇರೋ ಹಾಗೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೇನ್ ಮಾಡ್ತಾರಂತೆ? Gracias.